ಎಲೆಕ್ಷನ್ ಈಗ ಹೇಗೆ ನಡೀತದೆ ಸರ್ ಪ್ರಿಪ್ರೇಷನ್ಸ್ ಎಲ್ಲ? ಇಡೀ ಇಲಾಖೆಯನ್ನು ಸುತ್ತಾಡಿದ್ದೀರಾ ಅಥವಾ ಇನ್ನೂ ಉಳಿದಿದೆ ಸರ್? ಈಗಾಗಲೇ 8 ಕ್ಷೇತ್ರದಲ್ಲೂ ಕೂಡ ಎಲ್ಲ ಕ್ಷೇತ್ರದಲ್ಲೂ 2 ಬಾರಿ ಹೋಬಳಿ ಮಟ್ಟದಲ್ಲಿ ನಮ್ಮ ಅಭ್ಯರ್ಥಿಗಳು ಪ್ರಚಾರದಲ್ಲಿ ತೊಡಗಿದ್ದಾರೆ. ಹೋದ ಬಾರಿ ನಮಗೆ ಈ ಚುನಾವಣೆಯಲ್ಲಿ ನಾವು ಮತದಾರರನ್ನು ಭೇಟಿ ಮಾಡಲಿಕ್ಕೆ ಸಮಯ ಇರಲಿಲ್ಲ. ಈ ಬಾರಿ ಎಲ್ಲಿ ವ್ಯತ್ಯಾಸ ಆಗಿದೆ ಏನು ಸಂಪೂರ್ಣವಾಗಿ 8 ಕ್ಷೇತ್ರದಲ್ಲೂ ಕೂಡ ನಮ್ಮ ಅಭ್ಯರ್ಥಿಗಳು ಅವರನ್ನು ಭೇಟಿ ಮಾಡಿದ್ದಾರೆ. ಒಟ್ಟಾರೆ ಈ ಜಿಲ್ಲೆಯಲ್ಲಿ ತುಂಬ ಒಳ್ಳೆಯ ಒಂದು ವಾತಾವರಣ ಇದೆ. ಏನು ಹಿಂದೆ 20 ತಿಂಗಳು ಕೊಟ್ಟಂಥ ಕೊಡುಗೆ CM ಕುಮಾರಸ್ವಾಮಿರವರು ಈ ಬಾರಿ ಬಜೆಟಲ್ಲಿ ಬಜೆಟ್ನ ಅನುದಾನವನ್ನು ಕೊಟ್ಟಿದ್ದಾರೆ. ಹೆಚ್ಚು ಈ ಜಿಲ್ಲೆಗೆ ನೀರಾವರಿ ಯೋಜನೆಗೆ ಅನುದಾನವನ್ನು ಕೊಟ್ಟಿದ್ದಾರೆ. ಈ ಬಾರಿ ಮಧು ಬಂಗಾರಪ್ಪನವರು ಪಾದಯಾತ್ರೆ ಮಾಡಿದರು. 150 ಕಿಲೋಮೀಟರ್ ಪಾದಯಾತ್ರೆ ಮಾಡಿದರು. ರೈತರ ಪರವಾಗಿ ಹೋರಾಟ ಮಾಡಿದರು. ರೈತರು ಅವ್ರ ಜೊತೆಲಿ 1 ಲಕ್ಷಾಂತರ ಜನ ರೈತರು ಭಾಗವಹಿಸಿದರು. ಹಾಗಾಗಿ ಮತದಾರರು ಮಧು ಬಂಗಾರಪ್ಪನವರು ತಳಮಟ್ಟದ ಮತದಾರರು, ತಳಮಟ್ಟದ ಒಬ್ಬ ಬಡವನ ಜೊತೆಲಿ ಸಾಮಾನ್ಯವಾಗಿ ಸಿಗ್ತಾರೆ ಅನ್ನೋದನ್ನು ಈ ಜಿಲ್ಲೆಯ ಮತದಾರರಲ್ಲಿ ಆಗಲೇ ಗಮನದಲ್ಲಿ ಬಂದಿದೆ. ಆ ಒಂದು ಹೋರಾಟದ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿಯವರು CM ಆದಮೇಲೆ ಆ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಆ ಸಮಾವೇಶದಲ್ಲಿ ಅವರು ಭರವಸೆಯನ್ನು ಕೊಟ್ಟಿದ್ದರು. ನಾನು ಈ ಭಾಗಕ್ಕೆ ಈ ಹೋರಾಟದ ಮಧು ಬಂಗಾರಪ್ಪನವರು ಏನು ಹೋರಾಟ ಮಾಡಿದ್ದಾರೆ ಅದರ ಫಲವಾಗಿ ನಿಮಗೆ ನಾನು CM ಆದ ನಂತರ ಶಿಕಾರಿಪುರ, ಆನವಟ್ಟಿ, ಸೊರಬ ಭಾಗದಲ್ಲಿ ಶಿವಮೊಗ್ಗ ನೀರಾವರಿ ಯೋಜನೆ ಏನಿದೆ ಅದರ ಅನುದಾನವನ್ನು ನಾನು ಕೊಡ್ತೀನಿ ಅಂತ. ಹಾಗಾಗಿ ಮೊನ್ನೆ ಬಜೆಟಲ್ಲಿ ಆ ಅನುದಾನವನ್ನು ಕೊಟ್ಟಿದ್ದಾರೆ. ಅದೇ ರೀತಿ 20 ತಿಂಗಳು ಕೊಟ್ಟಂಥ ಆಡಳಿತ, ಈಗ ಕುಮಾರಸ್ವಾಮಿ ಕೊಟ್ಟಂಥ ಆಡಳಿತ ಪ್ರಜ್ಞಾವಂತ ಮತದಾರರು, ನಮ್ಮ ಶಿವಮೊಗ್ಗದ ಮತದಾರರು ಅವರು ಮಧು ಬಂಗಾರಪ್ಪ ಅವರಿಗೆ ಆಶೀರ್ವಾದ ಮಾಡ್ತಾರೆ. ಅದೇ ರೀತಿ ಹಿಂದೆ ನಮ್ಮ ಬಂಗಾರಪ್ಪ ಸಾಹೇಬರು ಕೊಟ್ಟಂಥ ಕೊಡುಗೆ ಭಾಳಷ್ಟಿದೆ. ಆಶ್ರಯ ಇರ್ಬೋದು, ಆಶ್ರಯ ಮತ್ತೊಂದು ಎಲ್ಲದೂ ಕೂಡ ಈ ರೈತರ ಪರವಾಗಿರ್ತಕ್ಕಂಥ ಏನು ಯೋಜನೆ ಇದೆ ಅದನ್ನು ಬಂಗಾರಪ್ಪ ಕೊಟ್ಟಂಥ, ಬಡವ್ರ ಪರವಾಗಿರ್ತಕ್ಕಂಥದ್ದು, ದಲಿತರ ಪರವಾಗಿರ್ತಕ್ಕಂಥದ್ದು, ಕ್ರೈಸ್ತರು, ನಮ್ಮ ಮೈನಾರಿಟಿ ಪರವಾಗಿರ್ತಕ್ಕಂಥದ್ದು ಎಲ್ಲ ಯೋಜನೆಗಳು ಹೆಚ್ಚು ಕೊಟ್ಟಿರೋದ್ರಿಂದ ಬಂಗಾರಪ್ಪನವರ ಆಶೀರ್ವಾದ ಮಧು ಬಂಗಾರಪ್ಪವ್ರ ಮೇಲೆ ಇರುತ್ತೆ. ಅದೇ ರೀತಿ ಮತದಾರರು ಆ ಒಂದು ಬಂಗಾರಪ್ಪ ಕೊಟ್ಟಂಥ ಕೊಡುಗೆ ಮಧು ಬಂಗಾರಪ್ಪವ್ರಿಗೆ ಆಶೀರ್ವಾದ ಮಾಡ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಾರಿ ನಮಗೆ ಟೈಮ್ ಸಿಕ್ಕಲಿಲ್ಲ. ಹೋದ ಬಾರಿ ಚುನಾವಣೆಯಲ್ಲಿ 13 ದಿವಸ ಅದರಲ್ಲಿ ಹೋಗೋಕ್ಕೆ ಆಗಿಲ್ಲ, 1 ದಿವಸನೂ ಹೋಗಲಿಲ್ಲ. ಈ ಬಾರಿ ಚುನಾವಣೆಯಲ್ಲಿ ಭದ್ರಾವತಿ ಮತದಾರರು VSLನ ಏನು ಎಂಪ್ಲಾಯೀಸ್ಗಳು ಏನು ಆಗಿದೆ ಪರಿಸ್ಥಿತಿ, VSL MPM ಆ ಪರಿಸ್ಥಿತಿ ಮತದಾರರಿಗೆ ಅಲ್ಲಿ ಗೊತ್ತಿದೆ. ಸ್ಥಳೀಯವಾಗಿರ್ತಕ್ಕಂಥ ಎಲ್ಲ ಲೇಬರ್ ಕ್ಲಾಸ್ ಮತದಾರರು ಭಾಳಷ್ಟಿದ್ದಾರೆ ಅಲ್ಲಿ. ಹಾಗಾಗಿ ಅವ್ರಿಗೆ ಏನು ನಮ್ಮ ಹಿಂದೆ ಇದ್ದಂಥ ಪಾರ್ಲಿಮೆಂಟ್ನ ಸದಸ್ಯರು ಕೊಟ್ಟಿದ್ದಾರೆ ಭರವಸೆ, ಆ ಭರವಸೆ ಯಾವುದು ಒಂದು ಈಡೇರಿಲ್ಲ. ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆದಾಗ ಏನು ಭರವಸೆ ಕೊಟ್ಟಿದ್ರು ಅದೂ ಈಡೇರಿಲ್ಲ. ಹಾಗಾಗಿ ಈ ಬಾರಿ ಅಲ್ಲಿರ್ತಕ್ಕಂಥ ಮತದಾರರೆಲ್ಲ ಹೆಚ್ಚಿನ ಮತದಾರರಂದರೆ ಅಲ್ಲಿರ್ತಕ್ಕಂಥ ಎಲ್ಲ ಮತದಾರರು ಮಧು ಬಂಗಾರಪ್ಪ ಅವರಿಗೆ ಆಯ್ಕೆ ಮಾಡಬೇಕು ಅಂತ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ. ಇವಾಗಲೇ ಇವಾಗ ಹೇಳ್ತಾ ಇದ್ದೀರಿ ಅಲ್ಪಸಂಖ್ಯಾತರು ಬೆಂಬಲ ಕೊಡ್ತಾ ಇಲ್ಲ. ಅಲ್ಪಸಂಖ್ಯಾತರು ಯಾವಾಗಲೂ ಬಂಗಾರಪ್ಪರ ಜೊತೆಲೇ ಇರ್ತಾರೆ. ಬಂಗಾರಪ್ಪರ ಜೊತೆ ಇರೋದ್ರಿಂದ ಮಧು ಬಂಗಾರಪ್ಪರಿಗೆ ಅದ್ರ ಬಗ್ಗೆ ಅಷ್ಟೊಂದು ಯಾವುದೇ ರೀತಿ ತೊಂದರೆ ಆಗಲ್ಲ. ಯಾಕೆಂದರೆ ಲಿಂಗಾಯತ ಸಮುದಾಯದ ಮತದಾರರು ಯಾಕೆ ಬಂಗಾರಪ್ಪರನ್ನ ಇಷ್ಟಪಡ್ತಾರೆ ಅಂದರೆ ಅವರು ಸಮಾಜದ ಮುಖಂಡರನ್ನ ಶಾಸಕರನ್ನಾಗಿ ಮಾಡಿದರು ಅವರ ಒಂದು ಅವಧಿಯಲ್ಲಿ. ಅದೇ ರೀತಿ ಬ್ರಾಹ್ಮಣ ಸಮಾಜದಲ್ಲೂ ಭಾಳಷ್ಟು ಜನ ಬಂಗಾರಪ್ಪರವ್ರನ್ನ ಮೆಚ್ಚುತ್ತಾ-ಇದ್ರು. ಅದೇ ರೀತಿ ನಮ್ಮ ಎಲ್ಲ ಏನು ಈ ಈಡಿಗ ಸಮಾಜದವರು ಈ ಬಾರಿ ಏಕೈಕ ನಮ್ಮ ನಾಯಕ ಮಧು ಬಂಗಾರಪ್ಪನವರು ಆಯ್ಕೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದಾರೆ. ಅದೇ ರೀತಿ ಹಿಂದುಳಿದವರು ಉಪ್ಪಾರ್ ಇರ್ಬೋದು, ಕುರುಬರು ಇರ್ಬೋದು, ಎಲ್ಲರೂ ಕೂಡ ಒಬ್ಬ ಹಿಂದುಳಿದ ವರ್ಗದ ಮುಖಂಡಂಗೆ ಈ ಜಿಲ್ಲೆಯಲ್ಲಿ ನಾವು ತರಬೇಕು, ನಮ್ಮ ಜೊತೆಯಲ್ಲಿ ಅವ್ರು ನಿಲ್ತಾರೆ, ಎಲ್ಲ ಸಮಾಜದ ಜೊತೆ ಇರ್ತಕ್ಕಂಥ ನಾಯಕರು ಬೇಕು ಅಂತೇಳಿ ಈಗಾಗಲೇ ನಮ್ಮ ಮತದಾರರು ತೀರ್ಮಾನ ಮಾಡಿದ್ದಾರೆ.